ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇದೇ 19ರಂದು ಜಿಲ್ಲಾ ಮುನ್ನೂರು ರೆಡ್ಡಿ ಸಮಾಜ ಸಂಘದ ವತಿಯಿಂದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುನ್ನೂರು ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷ ವಾಸುದೇವ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುನ್ನೂರು ರೆಡ್ಡಿ ಸಮಾಜದವರಿಂದ ಪ್ರಪ್ರಥಮ ಬಾರಿಗೆ ನಮ್ಮ ಜನಾಂಗದವರಿಗಾಗಿಯೇ ವಧುವರರ ಸಮಾವೇಶವನ್ನು ಇದೇ ರವಿವಾರ 19ರಂದು ಬೆಳಗ್ಗೆ 10:30 ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ವಧುವರರ ಸಮಾವೇಶಕ್ಕೆ ಉದ್ಘಾಟಕರಾಗಿ ಪ್ರೊಫೆಸರ್ ಪರಿಮಳ ಅಂಬೇಕರ್, ಮಾಜಿ ಶಾಸಕರಾದ ಪಾಪರೆಡ್ಡಿ, ಶಿವರಾಮ ಮಕಾಶಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ಸಮಾಜದಲ್ಲಿ ಈ ರೀತಿ ವಧುವರರ ಸಮಾವೇಶ ಮಾಡೋದು ಸಹಜ. ನಮ್ಮದು 1977ರಲ್ಲಿ ನಮ್ಮ ಸಮಾಜ ಸ್ಥಾಪನೆ ಆಗಿತ್ತು. ತದನಂತರ ನಾವು ನೆಕ್ಸ್ಟ್ ಏನಪ್ಪ ಇಲ್ಲಿ ತನಾದರೂ ಒಂದೂ ಆಗಿರಲಿಲ್ಲ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ಈ ಮುನ್ನೂರು ರೆಡ್ಡಿ ಸಮಾಜ ಕಡೆಯಿಂದ ವಧುವರರ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಈ ಸಮಾವೇಶದ ವಿಶೇಷತೆ ಅಂದರೆ, ಈಗ ಸಾಕಷ್ಟು ಜನ ನಾವು ನೋಡ್ತೀವಿ ಏನಪ್ಪ ಅಂದರೆ ವಧುವರರು ನಮ್ಮಲ್ಲಿ ವಧು ಇರುತ್ತೆ, ವರ ಇರುತ್ತೆ, ಆದರೆ ನಮ್ಗೆ ಅಕ್ಕಪಕ್ಕದವರು ಎಲ್ಲ ಗೊತ್ತಿರೋದಿಲ್ಲ. ಅಂಥ ಒಂದು ಪ್ರಸಂಗದಲ್ಲಿ ನಾವು ಸಾಧಾರಣ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಈಗ ನಾವು ಇವಾಗ ಮ್ಯಾರೇಜ್ ಬ್ಯೂರೋಗಳದಾವ, ಅವುಗಳಿಗೆ ನಾವು ಎಷ್ಟೋ ಫೀಸ್ ಕೊಟ್ಟು ನಾವಲ್ಲಿ ಹೋಗ್ತೀವಿ. ಆದರೆ ನಮಗೆ ಸಮಂಜಸವಾದ ಯಾವುದೇ ಥರದ ಜೋಡಿ ಸಿಗೋದಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡೀವಿ ಅಂತಂದರೆ, ಈ ಕಲ್ಯಾಣ ಕರ್ನಾಟಕದ ವಿಭಾಗಗಳಾದಂಥ ರಾಯಚೂರು, ಬೀದರು, ಗುಲ್ಬರ್ಗ, ಯಾದಗಿರಿ ಮತ್ತು ಪಕ್ಕದ ಸ್ಟೇಟ್ ಆದಂಥ ಮಹಾರಾಷ್ಟ್ರ ಮತ್ತು ಈ ತೆಲಂಗಾಣದಿಂದ ನಮಗೇನಪ್ಪ ಅಂದರೆ ವಧುವರರ ಇವು ರಿಕ್ವೈರ್ಮೆಂಟ್ಸ್ ಬಂದಿದೆ, ಅಂದರೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಸುಮಾರು 125 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಬಂದಿದ್ದು 100 ಮೇಲೆ 104 ಬಂದವ. ಇದಾದ ನಂತರ ಮತ್ತು ನೆಕ್ಸ್ಟು ಅವ್ರಿಗೆ ಮುಕ್ತ ಓಪನ್ ಇದು ಕೊಟ್ಟಿದ್ದೀವಿ. ನಾವೇನು ಹೇಳಿದ್ದೀವಪ್ಪ ಅಂದರೆ, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಈಸ್ ಫ್ರೀ. ಅದಕ್ಕಾಗಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತೇನು ವಿಚಾರ ಮಾಡಬೇಡ್ರಿ. ನೀವು ಬಂದು ಓಪನ್ ಆಗಿ ಇದು ಬೇಡ, ಅಂದರೆ ತಂದೆ ತಾಯಿಗಳು ಬರ್ರಿ, ನೀವು ಮಕ್ಕಳ ಜೊತೆಗೆ ಬರ್ರಿ. ಇಲ್ಲಿ ಬಂದಾಗ ಏನಪ್ಪ ಅವ್ರಿಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಇವರು ಇದೇ ಪರ್ಪಸ್ ಬಂದಾರ ಅಂತ. ಈಗ ನಮ್ಮದು ಏನಪ್ಪ ಅಂದರೆ ಇದು ಎಕ್ಸ್ಕ್ಲೂಸಿವ್ಲಿ ನಮ್ಮ ಮುನ್ನೂರು ರೆಡ್ಡಿ ಸಮಾಜ. ಈ ಮುನ್ನೂರು ರೆಡ್ಡಿ ಸಮಾಜದಲ್ಲಿ ಅಂದರೆ ಏನಪ್ಪ, ನಾವು ಯಾವ ರೀತಿ ಇದು ಮಾಡೀವಂದರೆ, ಹೆಣ್ಣು ಗಂಡು ಕೊಡೋದು ತೊಗೊಳೋದ್ರಲ್ಲಿ ಏನು ಸಂಬಂಧದ ಆ ಜನಾಂಗದವರಷ್ಟೇ ಸೇರಿವಿ. ಫಾರ್ ಎಕ್ಸಾಂಪಲ್, ರಾಯಚೂರಿನಲ್ಲಿ 300 ಕಾಪು ಅಂತ ಕರೀತಾರೆ. ಇದೇ ಗುಲ್ಬರ್ಗದಲ್ಲಿ 300 ರೆಡ್ಡಿ 300 ಕಾಪು ಅಂತ ಕರೀತಾರೆ. ಅದಾದ ನಂತರ ಶಾಪೂರ್ಗೆ ಹೋದರೆ ತುಳೇರು ಮತ್ತು 300 ಅಂತ ಕರೀತಾರೆ. ಅದಾದ ನಂತರ ಈ ಬೀದರ್ಗೆ ಹೋದರೆ ಉಪ್ಪಾರ್ ರೆಡ್ಡಿ ಮತ್ತು 300 ಅಂತ ಕರೀತಾರೆ. ಹೀಗಾಗಿ ಏನಪ್ಪ, ನಾವೆಲ್ಲ ಏನು ಶೋಲಾಪುರದ ಪಕ್ಕದ ಶೋಲಾಪುರ ಸ್ಟೇಟ್ನಲ್ಲಿ ಏನಪ್ಪ ಮನ್ನೇರು ವಾರ್ಲು ಅಂತ ಕರೀತಾರೆ. ಈ ನಾವೆಲ್ಲ ಒಂದು ರೀತಿದು ಏನಪ್ಪ, ಈ ಒಂದೇ ಜನಾಂಗ ಯಾಕೆ ಅಂತೀವಿ ಅಂದರೆ, ಹೆಣ್ಣು ಗಂಡು ತೊಗೊಳ್ಳೋದು ನಮ್ಮದು ಕಾಮನ್ ಆಗಿದೆ. ಈ ಒಂದು ರೀತಿಯಿಂದ ಏನಪ್ಪ ಅಂದರೆ, ಈ ಮುನ್ನೂರು ರೆಡ್ಡಿ ಅನ್ನೋ ಒಂದು ತಲೆಭಾರದ ಕೆಳಗೆ ವಧುವರರ ಸಮಾವೇಶನ ಮಾಡ್ತಾಯಿದ್ದೀವಿ. ಇದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಲ್ಲಿ ವಧು ಬಂದಿರ್ತದೆ, ವರ ಬಂದಿರ್ತದೆ. ಅದಾದ ನಂತರ ಒಂದು ಹೆಣ್ಮಗಳಿಲ್ಲಿ ಬಂದಾಳಂದರೆ ಒಂದು 20 ಹುಡುಗರು ಬಂದಾರ, ಆ 20 ಹುಡುಗರನ್ನು ನೋಡ್ಬೋದು ಫ್ರೀಯಾಗಿ. ಆದರೆ ಆ ಹೆಣ್ಣು ನೋಡೋಕೆ 20 ಮಂದಿ ಬರಬೇಕಾದ್ರೆ ಅವರು ಸಾಧ್ಯ ಇರಲಿಕ್ಕಿಲ್ಲ. ಯಾಕಂದ್ರೆ ಆ ಒಂದು ಹೆಣ್ಣುಮಗಳ ಬಗ್ಗೆ 20 ಮಂದಿಗೆ ಮಾಹಿತಿ ಇರೋಲ್ಲ, ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನಪ್ಪ, ಆ ಹೆಣ್ಣುಮಗಳಿಗೆ 20 ಮಂದಿನ ಅದರೊಳಗೆ ಯಾರನ್ನೋ ಆರಿಸಿಕೊಳ್ಳೋಕೆ ಒಂದು ಅವಕಾಶ ಇರ್ತದೆ. ಅದೇ ರೀತಿ ಒಬ್ಬ ಹುಡುಗ ಇಲ್ಲೊಂದು 20 ಹುಡುಗಿಯರು ಬಂದವಂದರೆ ಅವ್ರಿಗೊಂದು ಅವಕಾಶ ಇರುತ್ತೆ. ಏನಪ್ಪ ಅಂದರೆ, ಇಷ್ಟು ಇದರೊಳಗೆ ಯಾರನ್ನೊಬ್ರು ಆರಿಸ್ಕೋಬೋದು. ಇನ್ನೊಂದು ಸಲ ಏನಿರ್ತದೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ ಇದ್ದೀನಿ, ನನಗೆ ಇಂಜಿನಿಯರ್ ಹೆಣ್ತಿನೇ ಬೇಕು ಅಂತ ಏನೋ ಒಂದು ಪರಿಕಲ್ಪನೆಯಲ್ಲಿರ್ತಾನೆ. ಬಟ್ ಯಾವಾಗ ಇಲ್ಲಿ ಬಂದಾಗ ಆ ಹೆಣ್ಣುಮಗಳನ್ನು ನೋಡಿದ ನಂತರ, ಸಪೋಸ್ ಗ್ರ್ಯಾಜುಯೇಟ್ ಇದ್ದರೂ ಪರವಾಗಿಲ್ಲ, ನನ್ನ ಮನಸ್ಸಿಗೆ ಪಸಂದಾಗಿದೆ ಅಂತೇಳಿ ಅವನ ಮೈಂಡ್ ಚೇಂಜ್ ಮಾಡ್ಬೋದು. ಆ ಒಂದು ಉದ್ದೇಶದಿಂದ ಈ ನಾವೇನು ಸಮಾಜದಲ್ಲಿ ಏನು ಮಾಡ್ತೀವಿ, ಈ ವಧುವರರ ಸಮಾವೇಶ, ದಟ್ ಇಸ್ ದ ಮೋಸ್ಟ್ ಅಡ್ವಾಂಟೇಜಸ್. ಅದು ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.